ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕೆ ಅವರು ನಡೆಸ್ತಕ್ಕಂಥ ಕೆಸೆಟ್ ಪರೀಕ್ಷೆಯ ಪೇಪರ್ 1ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸೆಕೆಂಡ್ ಲೆಸನ್ ಇವತ್ತು ರಿಸರ್ಚ್ ಅಪ್ಟಿಟ್ಯೂಡ್ ಆಗಿರ್ಬೋದು ಮತ್ತು ಥರ್ಡಲ್ಲಿ ಕಾಂಪ್ರಿಹೆನ್ಷನ್. ಸೊ ಎರಡಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಹಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಟೀಚಿಂಗ್ ಅಪ್ಟಿಟ್ಯೂಡಲ್ಲಿನೂ ಕೂಡ ಕೊಟ್ಟಿದ್ದೆ. ಸೊ ಬೋಧನಾ ನೈಪುಣ್ಯತೆಯಲ್ಲಿ ಮ್ಯಾಕ್ಸಿಮಮ್ 4-5 ಪ್ರಶ್ನೆಗಳು ಯಾವ ಏರಿಯಾದಿಂದ ಬರ್ತವೆ ಅನ್ನೋದನ್ನು ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಕೂಡ ರಿಸರ್ಚ್ ಅಪ್ಟಿಟ್ಯೂಡ್, ಇಟ್ ಮೀನ್ಸ್ ಕ್ರಿಯಾ ಸಂಶೋಧನೆ, ಕಾಂಪ್ರಿಹೆನ್ಷನ್, ಅರ್ಥಗ್ರಹಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಎಲ್ಲ 10 ಯೂನಿಟ್ಗಳನ್ನು ಕೊಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ನಿಮಗೆ ಗೊತ್ತಿರಬೇಕು ರಿಸರ್ಚ್ ಮೀನಿಂಗ್ ಅಂತ ಇದೆ. ಇಟ್ ಮೀನ್ಸ್ ಸಂಶೋಧನೆಯ ಅರ್ಥ ಏನು, ಇನ್ನು ಸಂಶೋಧನೆಯ ಪ್ರಕಾರಗಳು, ಓಕೆನಾ, ಸಂಶೋಧನೆಯ ಲಕ್ಷಣಗಳು, ಅದು ಪೋಸ್ಟಿವಿಸಮ್ ಆಗಿರ್ಬೋದು, ಆಮೇಲೆ ಪೋಸ್ಟಿವಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಅಂತ ಇದೆ. ಇವೆರಡು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ, ಓಕೆನಾ. ಪೋಸ್ಟಿವಿಸಮ್ ಮತ್ತು ಪೋಸ್ಟಿವಿಸಮ್ ಅಂತ ಬರ್ತದೆ. ಸೊ ಅದು ಮೇನ್ಲಿ ಏನಪ್ಪ ಅಂತಂದರೆ ರಿಸರ್ಚಲ್ಲಿರ್ತಕ್ಕಂಥ ಏನ್ಸಿಯಂಟ್ ಸಿವಿಲೈಸೇಷನ್ ಮೇಲೆ ಬರ್ತಕ್ಕಂಥದ್ದು ಇದೆ. ಆಮೇಲೆ ಎಸೆನ್ಷಿಯಲ್ ಕ್ಯಾರೆಕ್ಟರ್ಸ್ ಆಫ್ ರಿಸರ್ಚ್ ಅಂತ ಒಂದು ಬರ್ತದೆ. ಮೇನ್ ಟೆಕ್ನಿಕ್ಸ್ ಆಫ್ ಎಂಜುವರ್ ಅಬ್ಜೆಕ್ಟಿವಿಟಿ ಅಂತ ಒಂದು ಬರ್ತದೆ. ಓಕೆ, ಇಲ್ಲೆಲ್ಲ ಇರ್ತಕ್ಕಂಥ ಪಾಯಿಂಟ್ಸ್ ಅದು ಅಬ್ಜೆಕ್ಟಿವಿಟಿ ಬರ್ತದೆ, ರಿಯಾಬಿಲಿಟಿ ಬರ್ತದೆ. ಇವೆಲ್ಲವುಗಳ ಏನಪ್ಪ ಅಂತಂದರೆ ಈ ಪೋಸ್ಟಿವಿಸಮ್ ಮತ್ತು ಪೋಸ್ಟಿವಿಸ್ಟಿಕ್ ಅಪ್ರೋಚಲ್ಲಿ ಬರ್ತಕ್ಕಂಥ ಅಂಶಗಳು. ಇನ್ನು ಟೋಟಲಿ ಇಲ್ಲಿ ಟೈಪ್ಸ್ ಆಫ್ ರಿಸರ್ಚಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆಬ್ಜೆಕ್ಟಿವ್ಸ್ ಮೇಲೆ ಏನಿದ್ದಾವೆ, ಔಟ್ಕಮ್ ಮೇಲೆ, ಲಾಜಿಕ್, ಪ್ರೋಸೆಸ್, ಇನ್ಕ್ವೈರಿ, ಐಡಿಯಾ ಆರ್ ಕಾನ್ಸೆಪ್ಟ್ ಅಂತ ಇದೆ. ಸೊ ಅದನ್ನು ನೀವೇನು ಮಾಡಬೇಕು, ನೋಡ್ಕೋಬೇಕು. ಸೊ ಬೆಟರ್ ಅಂತಂದರೆ ನೀವು KVS ಮದಾನ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಿದರೆ ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಯಾಕೆಂದರೆ ನಾನು ಆಲ್ರೆಡಿ ಕೂಡ ಅದನ್ನೇ ಯೂಸ್ ಮಾಡಿ ನೆಟ್ಟು ಸೆಟ್ಟು ಪಾಸನ್ನು ಆಗಿರ್ತಕ್ಕಂಥದ್ದು. ಎಸ್, ಇನ್ನು ಮೆಥಡ್ಸ್ ಆಫ್ ರಿಸರ್ಚಲ್ಲಿ ಬಂದಾಗ ಅದು ಎಕ್ಸ್ಪಿರಿಮೆಂಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಟಿವ್ ಆಗಿರ್ಬೋದು, ಹಿಸ್ಟೋರಿಕಲ್ ಆಗಿರ್ಬೋದು, ಕ್ವಾಲಿಟೇಟಿವ್ ಆಗಿರ್ಬೋದು ಮತ್ತು ಕ್ವಾಂಟಿಟೇಟಿವ್ ಆಗಿರ್ಬೋದು. ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ. ಇವು ಬಿಟ್ಟು ಭಾಳಷ್ಟು ಇದ್ದಾವೆ. ಫಂಡಮೆಂಟಲ್ ಒಂದು ಬರ್ತದೆ, ಅಪ್ಲೈಡ್ ಅಂತ ಒಂದು ಬರ್ತದೆ, ಸ್ಟ್ರಕ್ಚರ್ಡ್ ಬರ್ತದೆ, ಅನ್ಸ್ಟ್ರಕ್ಚರ್ಡ್ ಬರ್ತದೆ, ಕನ್ಸೆಪ್ಚುವಲ್ ಬರ್ತದೆ, ಎಂಪಿರಿಸಿಯಲ್ ಅಂತಲೂ ಕೂಡ ಬರ್ತದೆ. ಅದು ಕೂಡ ಇಂಪಾರ್ಟೆಂಟ್. ಭಾಳ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ, ಒಂದು ಮೆಥಡ್ಸ್ಗಳ ಮೇಲೆ, ಒಂದು ಸ್ಟೆಪ್ಸ್ ಆಫ್ ರಿಸರ್ಚ್. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಪ್ರತಿ ಸರಿ ಏನು ಮಾಡ್ತಾರಪ್ಪ ಅಂದರೆ ಸ್ಟೆಪ್ಸ್ಗಳ ಮೇಲೇ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾವೇನು ಮಾಡ್ತೀವಿ, ನೋಡ್ತಾ ಹೋಗ್ತೀವಿ. ಸೊ ಅದು ನಿಮಗೆ ಭಾಳ ಒಳ್ಳೆಯ ಅಂಕಗಳನ್ನು ಏನು ಮಾಡ್ತದಪ್ಪ ಅಂತ ಅದು ತಂದು ಕೊಡ್ತದೆ. ಸೊ ಅದರಲ್ಲಿ ಫಸ್ಟ್ ಬರ್ತದೆ ಫಾರ್ಮುಲೇಷನ್ ಆಫ್ ರಿಸರ್ಚ್ ಪ್ರಾಬ್ಲಮ್, ಅಂದರೆ ಸಮಸ್ಯೆಗೆ ಸಂಶೋಧನೆಗೆ ಸಮಸ್ಯೆಯನ್ನು ಆರಿಸಿಕೊಳ್ಳೋದು. ಎರಡನೇದು ಪ್ರಿಪೇರಿಂಗ್ ರಿಸರ್ಚ್ ಡಿಸೈನ್, ಸೊ ಕ್ರಿಯಾ ಸಂಶೋಧನೆ ವಿನ್ಯಾಸವನ್ನು ರೂಪಿಸೋದು. ಥರ್ಡ್ ಡೆವಲಪಿಂಗ್ ಡಾಟಾ ಕಲೆಕ್ಷನ್ ಇನ್ಸ್ಟ್ರೂಮೆಂಟ್, ಏನು ಮಾಡಬೇಕು, ಮಾಹಿತಿಗಳನ್ನು ಸಂಗ್ರಹಿಸ್ತಕ್ಕಂಥದ್ದು. ಫೋರ್ತ್ ಸೆಲೆಕ್ಟಿಂಗ್ ಸ್ಯಾಂಪಲ್ಸ್, ಟೈಪ್ಸ್ ಆಫ್ ಸ್ಯಾಂಪಲ್ಸ್, ಸೊ ಯಾದೃಚ್ಛಿಕ ಅಂದರೆ ಸ್ಯಾಂಪ್ಲಿಂಗ್ಗಳನ್ನು ನಾವೇನು ಮಾಡ್ತೀವಿ, ಆಯ್ಕೆ ಮಾಡ್ತೀವಿ. ಸೊ ಈ ಥರ ಟೋಟಲ್ 8 ಸ್ಟೆಪ್ಸ್ ಇದ್ದಾವೆ, ಓಕೆನಾ, 8 ಸ್ಟೆಪ್ಸ್ ಇದ್ದಾವೆ. ಸೊ 8 ಸ್ಟೆಪ್ಸಲ್ಲಿ ಯಾವೆಲ್ಲ ಮಾಡ್ತೀವಿ ಅನ್ನೋದನ್ನು ನೀವು ಬರಿಬೇಕು. ಮತ್ತು ಪ್ರತಿಯೊಂದರ ನಂತರ ಯಾವುದೆಲ್ಲ ಸ್ಟೆಪ್ಸ್ಗಳು ಬರ್ತಾವೆ ಅನ್ನೋದನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಂಪಲ್ ಕೇಳ್ತಾರೆ. ಅದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ಥೇಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಅಂತ ಬರ್ತದೆ. ಇದು ಇತ್ತೀಚೆಗೆ ಏನಪ್ಪ ಅಂತಂದರೆ 1-2 ಕ್ವಶನ್ ಪೇಪರ್ಗಳಲ್ಲಿ ನಾನು ನೋಡಿದಂಗೆ ಇದು ಥೇಸಿಸ್ ರೈಟಿಂಗ್ ಇದೆ, ಬಟ್ ಇದು ಆರ್ಟಿಕಲ್ ರೈಟಿಂಗು ಫಾರ್ಮೆಟ್ ಮತ್ತು ಸ್ಟೈಲ್ಸ್ಗಳ ಮೇಲೇನೂ ಕೂಡ ಪ್ರಶ್ನೆಗಳು ಬರ್ತವೆ. ಈ ಫಾರ್ಮೆಟ್ ಮತ್ತು ಸ್ಟೈಲ್ಸ್ಗಳಲ್ಲಿ ಏನಪ್ಪ ಅಂತಂದ್ರೆ ಒಂದು APA ಸ್ಟೈಲ್ ಅಂತ ಒಂದು ಬರ್ತದೆ, ಇನ್ನೊಂದು MLA ಸ್ಟೈಲ್ ಅಂತ ಒಂದು ಬರ್ತದೆ, ಓಕೆನಾ. ಸ್ಟೈಲಲ್ಲಿ ಯಾವ ಬರ್ತದೆ, APA ಅಂತ ಒಂದು ಬರ್ತದೆ, MLA ಅಂತಕ್ಕಂಥದ್ದು ಬರ್ತದೆ. ಅವೆರಡು ಏನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥೇಸಿಸ್ ಬರೀತಕ್ಕಂಥ ಸ್ಟೈಲ್ಸ್ಗಳು, ಓಕೆನಾ. ಇಲ್ಲಿ ಫಾರ್ಮೆಟ್ ಆ್ಯಂಡ್ ಸ್ಟೈಲ್ ಆಫ್ ರೆಫರೆನ್ಸಿಂಗ್ ಅಂತ ಬರ್ತದೆ. ಅದರಲ್ಲಿ ಅಬ್ರಿವೇಷನ್ಸ್ಗಳು ಅಮೆರಿಕನ್ ಕೆಮಿಕಲ್ ಸೊಸೈಟಿ, ಸೊ ಭಾಳ ಇದ್ದಾವೆ. ಸೊ ಅದನ್ನು ನೀವೇನು ಮಾಡ್ಬೋದು, ಈ ಮದಾನ್ ಅವ್ರ ಪುಸ್ತಕದಲ್ಲಿ ನಿಮಗೆ ಭಾಳ ಚೆನ್ನಾಗಿ ಅವುಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿನೂ ಕೂಡ ಅದನ್ನು ನಿಮ್ಗೆ ಏನು ಮಾಡ್ತೀನಿ, ಕೊಡ್ತೀನಿ. ಬಟ್ ಅವೆರಡು APA ಮತ್ತು MLA ಸ್ಟೈಲ್ ಇದ್ದಾವಲ್ಲ, ಅವು ಭಾಳ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು. ಇನ್ನು ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್ ಅಂತ ಒಂದು ಇದೆ. ಸೊ ಇದು ಅಷ್ಟು ಭಾಳ ಏನು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಕೂಡ ಕೇಳ್ತಾರೆ. ರಿಸರ್ಚ್ ಎಥಿಕ್ಸನ್ನು ನೋಡ್ಕೊಂಡೋಗಿ. ಸೊ ರಿಸರ್ಚ್ ಎಥಿಕ್ಸಿಕಲ್ಲಿ ಎಮರ್ಜೆನ್ಸ್ ಫ್ರಾಮ್ ವ್ಯಾಲ್ಯೂ ಕಾನ್ಫ್ಲಿಕ್ಟ್ಸ್ ಅಂತ ಒಂದು ಬರ್ತದೆ, ಓಕೆನಾ. ಆಮೇಲೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೇನ್ ಅಪ್ರೋಚಸ್ ಬರ್ತಾವೆ, ಬೆನಿಫಿಟ್ಸ್ ಬರ್ತಾವೆ, ಓಕೆ. ಎಥಿಕಲ್ ಇಶ್ಯೂಸ್ ರಿಲೇಟಿಂಗ್ ಟು ಪಾರ್ಟಿಸಿಪೆಂಟ್ಸ್ ಅಂತ ಒಂದು ಬರ್ತದೆ. ಸೊ ಇದು ಏನಪ್ಪ ಅಂದರೆ ಎಥಿಕ್ಸಲ್ಲಿ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಇನ್ನು
ಇಷ್ಟು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಜಸ್ಟ್ ನಾನು ನಿಮಗೆ ಪೋಸ್ಟ್ ವಿಸಮ್ ಮತ್ತು ಪೋಸ್ಟೋವಿಟಿಕ್ ಅಪ್ರೋಚ್ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಥೆಸಿಸ್ ಆರ್ಟಿಕಲ್ ಆಗಿರ್ಬೋದು, ಅದರ ಮೇಲೆ ನೀವು 4 ಪ್ರಶ್ನೆಗಳನ್ನು ಆರಾಮಾಗಿ ಏನು ಮಾಡ್ತೀರಿ ಅಂತಂದರೆ ಮಿನಿಮಮ್ 4 ಅಂದರೂ ಕೂಡ ತೊಗೊಳ್ತೀರಿ. ಇನ್ನು ಸ್ವಲ್ಪ ಕಾಂಪ್ರಿಹೆನ್ಷನ್ಗೆ ಏನು ನೋಡೋದಾದರೆ ಸ್ವಲ್ಪ ಕಾಂಪ್ರಿಹೆನ್ಷನ್ ಏನಾಗಿರ್ತದಪ್ಪ ಅಂತಂದ್ರೆ ಒಂದು 2-3 ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾವೆ. ಬಟ್ ನೀವು ಏನು ಮಾಡಬೇಕು, ಚೆನ್ನಾಗಿ ಅದನ್ನು ಓದಿ ಅರ್ಥಗ್ರಹಿಕೆಗಳನ್ನು ಮಾಡ್ಕೋಬೇಕು. ಓಕೆ, ಸೊ ಬೆಟರ್ ಅಂತಂದರೆ ಏನಪ್ಪ ಅಂತಂದರೆ ಇದನ್ನು ಲಾಸ್ಟಲ್ಲೇ ಮಾಡಿದರೆ ಚೆನ್ನಾಗಿರ್ತದೆ. ಸೊ ಬೇಗ ಮಾಡ್ಕೊಂಡು ಹೋದರೆ ಇದು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಚೆನ್ನಾಗಿ ಓದ್ಕೊಡ್ರಿ, ಓದಿ ಗ್ರಹಿಕೆ ಮಾಡಿಕೊಂಡು ಆಮೇಲೆ ಪ್ರಶ್ನೆಗಳಿಗೆ ಎಲಿಮಿನೇಷನ್ ಮೆಥಡನ್ನು ಇಲ್ಲಿ ಯೂಸ್ ಮಾಡಿ. ಓಕೆ, ಸೊ ಎಷ್ಟು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ತೀರಿ ಅಷ್ಟು ಕಾಂಪ್ರಿಹೆನ್ಷನಲ್ಲಿ ಸ್ಕೋರಿಂಗ್ ಟಾಪಿಕ್ ಇದು. ಸೊ ಬೇರೆ ಎಲ್ಲದನ್ನು ಕೂಡ ನಾನು ಹೇಳೋದಿಲ್ಲ, ಬಟ್ ಕಾಂಪ್ರಿಹೆನ್ಷನನ್ನು ಚೆನ್ನಾಗಿ 1-2 ಸಾರಿ ನೀವು ಓದ್ಕೊಂಡು, ಅದು ಕನ್ನಡದಲ್ಲಾದರೂ ಓದ್ತಿರೋ ಅಥವಾ ಇಂಗ್ಲೀಷ್ನಲ್ಲಾದರೂ ಓದ್ಕೊಳ್ತಿರೋ ಗೊತ್ತಿಲ್ಲ. ಸೊ ಓದ್ಕೊಂಡು ಅವುಗಳಿಗೆ ಚೆನ್ನಾಗಿ ನೀವು ಏನು ಮಾಡಬೇಕು, 2-3 ಅಂತಲೂ ಕೂಡ ಡೈರೆಕ್ಟಾಗಿ ಸಿಗ್ತದೆ. ಬಟ್ 1-2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡಿಬೇಕಾದ್ರೆ ಸ್ವಲ್ಪ ವಿಮರ್ಶೆ ಮಾಡಬೇಕಾಗ್ತದೆ. ಓಕೆನಾ, ಸಾಮ್ಯತೆ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಮೇಲೆ ಇರ್ತದೆ, ಎಲ್ಲವುಗಳು ಕೂಡ ಅದರಲ್ಲೇ ಇರೋದಿಲ್ಲ. ಸ್ವಲ್ಪ ಅರ್ಥಗ್ರಹಿಕೆ, ವಿಚಾರ ಶಕ್ತಿಯನ್ನು ಕೂಡ ನೀವು ಬಳಕೆಗಳನ್ನು ಮಾಡಬೇಕಾಗ್ತದೆ. ಇಷ್ಟು ನಾನು ಏನು ಮಾಡಿದ್ದೀನಿ, ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ಕಾಂಪ್ರಿಹೆನ್ಷನಲ್ಲಿ ನಾನು ಹೇಳಿದ್ದೀನಿ. ನಾನು ಕೂಡ ನಿಮಗೆ ಮಾಡೆಲ್ ಆಗಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಹೇಗೆ ಅನಿಸಿತು ಅಂದರೆ ಕಮೆಂಟ್ ಮಾಡಿ, ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಇಷ್ಟು ನೋಡಿಕೊಂಡ್ರೆ ಸಾಕು, ಚಾಪ್ಟರ್ 2 ಮತ್ತು ಚಾಪ್ಟರ್ 3ದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆ ಕವರ್ ಆಗ್ತದೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.